ಪೋಷಕರ ಕನಸು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಸಾಕಾರಗೊಳಿಸುತ್ತಿರುವ ಶ್ರೀ ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆಯ ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ ಬೀದರ್ ಕಳೆದ 25 ವರ್ಷಗಳಿಂದ ಅಕ್ಷರ ಜ್ಞಾನ ನೀಡುತ್ತಾ ಬೀದರ್ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಮರ್ಪಿತ ಆಡಳಿತ ಮಂಡಳಿ, ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗಗಳಿಗೆ ಸಮರ್ಥ ಮುಖ್ಯ ಗುರುಗಳು, ಅರ್ಹ ಹಾಗೂ ಅನುಭವಿ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ, ಸಕಲ ಸಲಕರಣೆ ಒಳಗೊಂಡ ವಿಜ್ಞಾನ ಪ್ರಯೋಗಾಲಯ, ಪ್ರಾಯೋಗಿಕ ವಿವರಣೆ ಹಾಗೂ ಪ್ರೊಜೆಕ್ಟರ್ ಮೂಲಕ ಪಾಠ ಬೋಧನೆಯ ವಿಶೇಷತೆಗಳು ಮತ್ತು ವಿಶಾಲವಾದ ಆಟದ ಮೈದಾನ, ಮಕ್ಕಳಿಗೆ ಕಲಿಕೆಯ ಜೊತೆಗೆ ಮಾನವೀಯ ಮೌಲ್ಯಗಳ ಮೂಡಿಸುವ ಸಂಸ್ಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕ್ರೀಡಾ ಚಟುವಟಿಕೆಗಳ ಮೂಲಕ ದೈಹಿಕ ಹಾಗೂ ಬೌದ್ಧಿಕ ಚೈತನ್ಯ ವಿಕಾಸಕ್ಕೆ ಆದ್ಯತೆ. ಬೀದರ್ ನಗರದ ವಿವಿಧ ಬಡಾವಣೆಗಳಿಂದ ವಾಹನ ಸೌಕರ್ಯ ಲಭ್ಯವಿದೆ. ನಮ್ಮ ಶಾಖೆಗಳು ಬಸವನಗರ, ವಿದ್ಯಾನಗರ ಹಾಗೂ ಚಿಟ್ಟಾ ರಸ್ತೆ, ದತ್ತಗಿರಿ ಮಹಾರಾಜ್ ಕಾಲೋನಿ, ಬೀದರ್. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಗುರಿ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಪ್ರಾಚಾರ್ಯರು ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ. ದೂರವಾಣಿ ಸಂಖ್ಯೆ 08482 220426 229840 229841 234661. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದುಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜೂನ್ 6ರಂದು ರಾಯಚೂರಿನಲ್ಲಿ ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಮಹಾಸಮಾವೇಶ ಆಯೋಜನೆ. ಶೆಡ್, ನೀರು, ವಿದ್ಯುತ್, ಶೌಚಾಲಯ ಸೇರಿದಂತೆ 10 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಾಗುವುದು. ಭಾಗವಹಿಸಲು ಅಧ್ಯಕ್ಷ ಯೇಸುಮಿತ್ರ ಕರೆ. ಆದಿಜಾಂಬವ ಮತ್ತು ಬೀದರ್ ಜಿಲ್ಲಾ ಮಾದಿಗರ ದಂಡೋರ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿ. ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಒತ್ತಾಯ. ಸೂರ್ಯಕಾಂತ್ ರೆಡ್ಡಿ ಹಾಗೂ ಚಂದ್ರಕಾಂತ್ ಹಿಪ್ಪಳಗಾವ್ ಕೋರಿಕೆ. ಭಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದಲ್ಲಿ ನಡೆಯುತ್ತಿರುವ ಅಖಂಡ ಹರಿನಾಮ ಸಪ್ತಾಹ. ಸಂದೀಪ್ ಮಹಾರಾಜ್ ತೇಲಗಾಂವ್ಕರ್ ಅವರಿಂದ ಕೀರ್ತನೆ, ದೇವರ ನಾಮಸ್ಮರಣೆ, ಮಹತ್ವ ಬೋಧನೆ. ಭಕ್ತಿ ಭಾವದಿಂದ ಸಪ್ತಾಹದಲ್ಲಿ ಪಾಲ್ಗೊಂಡ ಗ್ರಾಮದ ಜನತೆ. ಔಬಾದ್ನಲ್ಲಿ ಜರುಗಿದ ಅಗ್ನಿ ಅವಘಡ. ವುಡನ್ ಫರ್ನಿಚರ್ ಅಂಗಡಿ ಸುಟ್ಟು ಕರಕಲು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಸಂಭವಿಸಿದೆ ಎಂದು ಅಂಗಡಿ ಮಾಲೀಕರ ಹೇಳಿಕೆ. ಸರ್ಕಾರ ಪರಿಹಾರ ಒದಗಿಸಬೇಕೆಂದು ಒತ್ತಾಯ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪ್ರತಿ ಜಿಲ್ಲಾ, ತಾಲೂಕಾ, ನಗರ ಹಾಗೂ ಕೇಂದ್ರಗಳಲ್ಲಿ ಶೆಡ್ಡು, ನೀರು, ವಿದ್ಯುತ್, ಶೌಚಾಲಯ, ಕಸದ ತೊಟ್ಟಿ ಸಹಿತ ವೈಜ್ಞಾನಿಕ ವೆಂಡಿಂಗ್ ಝೋನ್ ನಿರ್ಮಾಣ ಒಂದು ಸೇರಿದಂತೆ ಪ್ರಮುಖ 10 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜೂನ್ 6ರಂದು ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10:30ಕ್ಕೆ ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ಸಮಿತಿ ರಾಯಚೂರು ಘಟಕದ ಅಧ್ಯಕ್ಷರಾದ ಯೇಸುಮಿತ್ರ ತಿಳಿಸಿದರು. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಕಾರ್ಯಕ್ರಮದ ಉದ್ಘಾಟನೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಂದರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಇ.ಸಿ. ರಂಗಸ್ವಾಮಿಯವರು ಕೂಡ ಒಂದು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಆದ್ದರಿಂದ ಬೀದಿ ಬದಿಯ ವ್ಯಾಪಾರಿಗಳ ಸಂಘದ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪ್ರತಿಯೊಬ್ಬರು ಕೂಡ ತಪ್ಪದೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ. ವಯಸ್ಸೋರ್ 1 ಸಂಘದ ಕಾರ್ಯಾಧ್ಯಕ್ಷ ಅತಿಕ್ ಪಟೇಲ್ ಮಾತನಾಡಿ, ವೆಂಡಿಂಗ್ ಝೋನ್ ಹಂಚಿಕೆಯಲ್ಲಿ ಮೀಸಲಾತಿ ಕೊಡಬೇಕು. ಕಂದಾಯ ವಸೂಲಿ ಟೆಂಡರ್ 10 ವರ್ಷ ಮೇಲ್ಪಟ್ಟ ಅನುಭವಿ ವ್ಯಾಪಾರಸ್ಥರಿಗೆ ಮಾತ್ರ ನೀಡಬೇಕು. ಬೀದಿ ಬದಿ ವ್ಯಾಪಾರಿಗಳ ಮಕ್ಕಳಿಗೆ ಸರ್ಕಾರಿ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಖಾಸಗಿ ಶಾಲೆಗಳಲ್ಲಿ ಉಚಿತ ಪ್ರವೇಶವನ್ನು ನೀಡಬೇಕು. 55 ವರ್ಷ ಮೇಲ್ಪಟ್ಟ ಬೀದಿ ಬದಿ ವ್ಯಾಪಾರಿಗೆ ಸರ್ಕಾರ 3,000 ರೂಪಾಯಿ ಪಿಂಚಣಿಯನ್ನು ಜಾರಿ ಮಾಡಬೇಕು. ಹೊಸ ನಿವೇಶನ ಲೇಔಟ್ ಭೂ ಪರಿವರ್ತನೆಯಲ್ಲಿ 40% ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿಡುವಲ್ಲಿ ಅದರಲ್ಲಿ 8% ಜಾಗವನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಝೋನ್ ಉದ್ದೇಶಕ್ಕೆ ಕಡ್ಡಾಯವಾಗಿ ಮೀಸಲಿಡಬೇಕು ಎಂಬ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಿದ್ದೇವೆ. ಆದ್ದರಿಂದ ಸಮಾವೇಶದಲ್ಲಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಇದೇ ವೇಳೆ ಪ್ರಮುಖರಾದ ಸಂಘದ ಬೀದರ್ ಜಿಲ್ಲಾಧ್ಯಕ್ಷ ಪುಟ್ಟರಾಜು, ರಾಯಚೂರಿನ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಅಮಿನಾ ಬೇಗಂ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.
ಮತ್ತು ಕಾಯಕಕ್ಕೆ ಅತಿವೇ ಗೌರವ ಕೊಟ್ಟಿರುವಂಥ ಈ ನಾಡಿನ ಸಮಸ್ತ ನಾಗರಿಕರಿಗೆ, ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಮತ್ತು ಮುದ್ರೆ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಕಲ್ಯಾಣ ಕರ್ನಾಟಕ ವಿಭಾಗದ ಬೀದಿ ಬದಿ ವ್ಯಾಪಾರಿಗಳ ಮಹಾ ಸಮಾವೇಶದ ಕುರಿತು ಈಗ ನಾನು ಈ ಮಾಧ್ಯಮದ ಪತ್ರಿಕಾಗೋಷ್ಠಿಯನ್ನು ಆರಂಭಿಸುತ್ತಿದ್ದೇನೆ. ಎಲ್ಲ ಪತ್ರಿಕಾ ವರದಿಗಾರರಿಗೆ ಹಾಗೂ ನಮ್ಮ ಸಂಪಾದಕರಿಗೆ ವಂದಿಸುತ್ತಾ ನಾನು ಈ ಮಾತು ಆರಂಭಿಸ್ತಿದ್ದೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ವತಿಯಿಂದ ರಾಯಚೂರಿನಲ್ಲಿ ಜೂನ್ 6ನೇ ತಾರೀಕು 2026ರಂದು ಬೆಳಗ್ಗೆ 10:10ವರೆಗೆ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಮಿತಿ ವತಿಯಿಂದ ಹಾಗೂ ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಆಯೋಜನೆ ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ಮಹಾ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ಮಹಾ ಸಮಾವೇಶಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಜಿಲ್ಲಾ ಉಸ್ತುವಾರಿ 7 ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಮಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರಿನ ಎಲ್ಲ ಮಾನ್ಯ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇವರೆಲ್ಲರನ್ನ ಒಳಗೊಂಡಂತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ 3,000 ಬೀದಿ ಬದಿ ವ್ಯಾಪಾರಿಗಳು ಸೇರುವ ನಿರೀಕ್ಷೆ ಇದೆ. ಹಾಗೆ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕದ ಬೀದಿ ಬದಿ ವ್ಯಾಪಾರಿಗಳ ಮಹಾಸಮಾವೇಶದಲ್ಲಿ ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶದ ಆಯೋಜನೆ ಸಮಿತಿಯು ಒಂದು ಸರ್ಕಾರಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ 10 ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮನವಿ ಸಲ್ಲಿಸಲಿದ್ದಾರೆ. ಈ ಕಾರ್ಯಕ್ರಮ ಕುರಿತಾಗಿ ನಾನಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಈ 10 ಬೇಡಿಕೆಗಳನ್ನು ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು. ಅವುಗಳೇನೆಂದರೆ, ಪ್ರತಿ ಜಿಲ್ಲಾ ತಾಲೂಕು ನಗರ ಕೇಂದ್ರಗಳಲ್ಲಿ ಶೆಡ್, ನೀರು, ಶೌಚಾಲಯ, ವಿದ್ಯುತ್, ಕಸದ ತೊಟ್ಟಿ ಸಹಿತ ವೈಜ್ಞಾನಿಕ ವೆಂಡಿಂಗ್ ಝೋನ್ ನಿರ್ಮಾಣ. ಎರಡನೇದು, ವೆಂಡಿಂಗ್ ಝೋನ್ ಹಂಚಿಕೆಯಲ್ಲಿ 100% ಮೀಸಲಾತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ, ಬೇರೆಯವರಿಗೆ ಕೊಡುವಂತಿಲ್ಲ. ಕಂದಾಯ ವಸೂಲಿ ಟೆಂಡರ್ 10 ವರ್ಷ ಮೇಲ್ಪಟ್ಟ ಅನುಭವಿ ವ್ಯಾಪಾರಸ್ಥರಿಗೆ ಅಥವಾ ಬೀದಿ ವ್ಯಾಪಾರಿಗಳ ಸಂಘಗಳಿಗೆ ಮಾತ್ರ ನೀಡಬೇಕು. ಆಂಗ್ಲ ಮಾಧ್ಯಮ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಸೆಂಟ್ರಲ್ ಸಿಲೆಬಸ್ ಶಾಲೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮಕ್ಕಳಿಗೆ LKGಯಿಂದ UKG ಮತ್ತು ಹಿಡಿದು SLC ವರೆಗೆ ಉಚಿತ ಪ್ರವೇಶ ನೀಡಬೇಕು. 55 ವರ್ಷ ಮೇಲ್ಪಟ್ಟ ಬೀದಿ ಬದಿ ವ್ಯಾಪಾರರಿಗೆ ಸರ್ಕಾರದಿಂದ 3,000 ಕಡ್ಡಾಯವಾಗಿ ಪಿಂಚಣಿ ಜಾರಿ ಮಾಡಬೇಕು. 6ನೇದು, ಹೊಸ ನಿವೇಶನ ಲೇಔಟ್ ಭೂ ಪರಿವರ್ತನೆ ಶೇಕಡ 40% ಸಾರ್ವಜನಿಕ ಉಪಯೋಗಕ್ಕೆ ಮೀಸಲ್ಪಡುವಲ್ಲಿ ಅದರ ಶೇಕಡ 8% ಜಾಗವನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಝೋನ್ ಉದ್ದೇಶಕ್ಕಾಗಿ ಕಡ್ಡಾಯ ಮೀಸಲಿಡಬೇಕು. 7ನೇದು, ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ 2014 ಯಥಾಸ್ಥಿತಿ ಜಾರಿ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕಾಯ್ದೆಯ ಬಗ್ಗೆ ಕಡ್ಡಾಯ ತರಬೇತಿ ನೀಡಬೇಕು. 8ನೇದು, ಪೊಲೀಸ್ ಇಲಾಖೆ KPF ಸೆಕ್ಷನ್ 92 ಹಾಕಿ ಕಿರುಕುಳ ನೀಡುವುದನ್ನು ತಕ್ಷಣ ಕೈಬಿಡಬೇಕು. ಪ್ರತಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆಗಳಲ್ಲಿ ಟೌನ್ ವೆಂಡಿಂಗ್ ಕಮಿಟಿಯನ್ನು ತಪ್ಪದೇ ರಚಿಸಬೇಕು. ಹಾಗೆ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳ ಬಜೆಟ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಭಿವೃದ್ಧಿಗೆ ಶೇಕಡ 3% ಅನುದಾನವನ್ನು ಮೀಸಲಿಡಬೇಕು. ಪರ್ಯಾಯ ವ್ಯವಸ್ಥೆ ಇಲ್ಲದೆ ಸ್ಥಳಾಂತರ ಮಾಡಬಾರದು. ಬೀದಿ ಬದಿ ವ್ಯಾಪಾರಿಗಳನ್ನು ಅವರು ವ್ಯಾಪಾರ ಮಾಡುತ್ತಿರುವ ಸ್ಥಳದಿಂದ ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರದು. ಹೊಸ ವೆಂಡಿಂಗ್ ಝೋನ್ ನಿರ್ಮಿಸಿ ಹಂಚಿಕೆ ಮಾಡುವವರೆಗೂ ಅವರು ಅಲ್ಲಿಂದ ತೆರವುಗೊಳ್ಳುವಂತೆ ಇಲ್ಲ. ಈ ಮೇಲಿನ ಪ್ರಮುಖ 10 ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಗಮನಕ್ಕೆ ತರಲು ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಮಹಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಲಿ ಅಬಕಾರಿ ಸಚಿವರಾದ RB ತಿಮ್ಮಾಪುರ್ ಅವರಿಗೆ DK ಶಿವಕುಮಾರ್ ಅವರು
ತಮ್ಮ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಆದಿಜಾಂಬವ ಮತ್ತು ಮಾದಿಗ ದಂಡೋರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ನಗರದಲ್ಲಿ ಒತ್ತಾಯ ಮಾಡಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಶುಕ್ರವಾರ ಮಾತನಾಡಿರುವಂತಹ ಒಂದು ಪ್ರಮುಖರಾದ ಸೂರ್ಯಕಾಂತ್ ರೆಡ್ಡಿ ಅವರು, ಆರ್.ಬಿ. ತಿಮ್ಮಾಪುರ್ ಅವರು ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಹಲವು ಬಾರಿ ಶಾಸಕರು, ಸಚಿವರಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ. ಅವರ ಹಿರಿತನ ಮತ್ತು ಸೇವೆಯನ್ನು ಆಧರಿಸಿ ಅವರ ಒಂದು ಸೇವೆಯನ್ನು ಮನಗಂಡು ಮಾದಿಗ ಸಮಾಜಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು. ಅದು ಆರ್.ಬಿ. ತಿಮ್ಮಾಪುರ್ ಅವರಿಗೆ ನೀಡಬೇಕು. ತಾವು ಏನು ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ, ಅಂದಿನ ದಿನವೇ ಉಪಮುಖ್ಯಮಂತ್ರಿಗಳಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತೆ ತಾವು ಮಾದಿಗ ಸಮಾಜಕ್ಕೆ ಒಂದು ಮಾನ್ಯತೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು, ಹಕ್ಕೊತ್ತಾಯವನ್ನು ಮಾದಿಗ ದಂಡೋರ ಸಮಿತಿ ಹಾಗೂ ಆದಿಜಾಂಬವ ಒಂದು ಜಿಲ್ಲಾ ಸಂಘದ ಕಡೆಯಿಂದ ಅವರು ಒತ್ತಾಯ ಕೂಡ ಮಾಡಿದ್ದಾರೆ. ಮಾದಿಗ ಸಮಾಜದವರಾದ ನಾವು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ನೀಡುತ್ತಾ ಬಂದಿದ್ದೇವೆ. ನಮ್ಮ ಬಹುತೇಕ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕಾಗಿಯೇ ನೀಡುತ್ತಾ ಬಂದಿದ್ದೇವೆ. ಮಾದಿಗ ಸಮಾಜದಲ್ಲಿ ಇಂದಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿವೆ. ನಮ್ಮ ಸಮಾಜವನ್ನು ತುಳಿಯದೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸರ್ಕಾರದ ಆಡಳಿತದಲ್ಲಿ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಆರ್.ಬಿ. ತಿಮ್ಮಾಪುರ್ ಅವರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ನೀಡಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಮಾಡಬೇಕೆಂದು ತಿಳಿಸಿದರು. ಇದೇ ವೇಳೆ ಪ್ರಮುಖರಾದ ಚಂದ್ರಕಾಂತ್ ತಿಪ್ಪಳಗಾವ್, ಜಾಫರ್ ರಾಜ್ ಕಡ್ಯಾಳ್, ಕಮಲಾಕರ್ ಹೆಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮತ್ತು ಆದಿಜಾಂಬವ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ನಾವು ಪತ್ರಿಕಾ ಪ್ರಕಟಣೆ ವಿಶೇಷವಾಗಿ ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸ್ತಾ ಅದೇನಂತಂದರೆ, ಇವಾಗ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಖಾಲಿ ಇರೋದರಿಂದ ಆ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ಆಯ್ಕೆ ಮಾಡ್ತಕ್ಕಂಥ ಸಂಭವ ಹೆಚ್ಚಾಗಿರುತ್ತದೆ. ಅದು ನಮಗೆ ಸಂತೋಷದ ಸುದ್ದಿ. ಇವಾಗ ವಿಶೇಷವಾಗಿ ನಮ್ಮ ಒಂದು ಒತ್ತಾಯ ಏನಿದೆ ನಮ್ಮ ಮಾದಿಗ ಸಮಾಜದ ಅಂತಂದರೆ, ನಾವು ಬಹಳ ವರ್ಷಗಳಿಂದ ಒಂದು ಸಂಘರ್ಷ ಮಾಡ್ಕೊತಾ ಬರ್ತಾ ಇದ್ದೀವಿ. ನಾವು ಸಾಮಾಜಿಕವಾಗಿ, ನ್ಯಾಯಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಂದರಲ್ಲಿ ನಾವು ರಾಜಕೀಯವಾಗಿ ಪ್ರತಿಯೊಂದರಲ್ಲಿ ನಾವು ಹಿಂದಿರ್ತಕ್ಕಂಥ ಒಂದು ಸಮಾಜವಾಗಿದ್ದೀವಿ. ಇವಾಗ ಒಂದು ಒಳ್ಳೆಯ ಅಪರ್ಚುನಿಟಿ ಬಂದಿದೆ. ಅದೇನಂತಂದ್ರೆ, ಈ ಸರ್ಕಾರ ಬದಲಾವಣೆ ಆಗಿ ಈ ಹೊಸ ಸರ್ಕಾರ ಏನು ರಚನೆ ಆಗುತ್ತದೆ, ಆ ಹೊಸ ಸರ್ಕಾರದಲ್ಲಿ ನಮ್ಮ ಮಾದಿಗ ಸಮಾಜದವರಿಗೆ ಉಪಮುಖ್ಯಮಂತ್ರಿ ಸ್ಥಾನವಾದರೂ ನೀಡಬೇಕೆಂಬುದಾಗಿ ನಮ್ಮ ಮಾದಿಗರ ಒಂದು ಹಕ್ಕೊತ್ತಾಯವಾಗಿರುತ್ತೆ. ಇವಾಗ ನಮ್ಮಲ್ಲಿ ಇರ್ತಕ್ಕಂಥ ಮಾದಿಗರು ಕೆಲವು 4 ಜನ ನಮ್ಮದು MLAsಗಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪ್ರಮುಖವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಬಾಗಲಕೋಟೆಯ ಮುಧೋಳಿನ ನಮ್ಮದು ಕಾನ್ಸ್ಟಿಟ್ಯೂನ್ಸಿಲಿಂದ ಒಂದು MLA ಆಗಿದ್ದಾರೆ ಆರ್.ಬಿ. ತಿಮ್ಮಾಪುರ್ ಸಾಹೇಬರು, ಹಾಲಿ ಅಬಕಾರಿ ಸಚಿವರು. ಅವರು ನಮ್ಮ ಸಮಾಜಕ್ಕಾಗಿ ಸುಮಾರು 4 ದಶಕಗಳಿಂದ ಬಹಳ ಹೋರಾಟ ಮಾಡಿ ಹುಬ್ಬಳ್ಳಿಯಲ್ಲಿ ಲಕ್ಷಾಂತರ ಜನವನ್ನು ಸೇರಿಸಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಆರ್.ಬಿ. ತಿಮ್ಮಾಪುರ್ ಸಾಹೇಬರಿಗೆ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಸರ್ಕಾರ ಏನು ನೇಮಕಗೊಳ್ತಾ ಇದೆ, ಅದರಲ್ಲಿ ಅವರಿಗೆ ವಿಶೇಷವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕಂತ ಹೇಳಿ ನಮ್ಮ ಆದಿಜಾಂಬವ ಕರ್ನಾಟಕ ಸಂಘದ ವತಿಯಿಂದ ನಾವು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒತ್ತಾಯಿಸ್ತೇವೆ. ಯಾಕಂದರೆ ನಾವು ಮಾದಿಗರು ಬಹಳಷ್ಟು. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ನಡೆಯುತ್ತಿರುವಂತಹ ಅಖಂಡ ಹರಿನಾಮ ಸಪ್ತಾಹ ಹಾಗೂ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಕಾರ್ಯಕ್ರಮದ ಅಂಗವಾಗಿ 3ನೇ ದಿನದ ಕೀರ್ತನೆ ಭಕ್ತಿ ಭಾವದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಕೀರ್ತನಿಕಾರ ಹರಿಭಕ್ತ ಪಾರಾಯಣ ಶ್ರೀ ಸಂದೀಪ್ ಮಹಾರಾಜ್ ತೇಲಗಾಂವ್ಕರ್ ಅವರು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸಿದರು. ಭಕ್ತಿ, ಸತ್ಸಂಗ ಮತ್ತು ದೇವರ ನಾಮಸ್ಮರಣೆಯ ಮಹತ್ವವನ್ನು ಅವರು ವಿವರಣೆ ಮಾಡಿದರು. ಜಗದ್ಗುರು ತುಕಾರಾಮ ಮಹಾರಾಜರು ಸಾರಿದ ದಿವ್ಯ ಸಂದೇಶಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕು ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಭಕ್ತಿಯ ಮಾರ್ಗದಲ್ಲಿ ನಡೆಯುವುದರಿಂದ ಮನಸ್ಸಿಗೆ ಒಂದು ಶಾಂತಿಯನ್ನು ದೊರೆಯುತ್ತದೆ. ಅದರ ಜೊತೆಗೆ ಸಮಾಜದಲ್ಲಿ ಒಂದು ಸೌಹಾರ್ದತೆ ಹಾಗೂ ಮಾನವೀಯ ಮೌಲ್ಯಗಳು ಒಂದು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾರ್ಮಿಕವಾದ ಮಾತುಗಳನ್ನು ಕೂಡ ತಾವು ಸತ್ಸಂಗ ನಡೆಸುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ದೇವರ ನಾಮಸ್ಮರಣೆ, ಸಮಾಜ ಹಾಗೂ ಧರ್ಮ ಆಧ್ಯಾತ್ಮಿಕ ಇವೆಲ್ಲವುಗಳ ಕುರಿತು ಮಹತ್ವವನ್ನು ಬಹಳ ಅದ್ಭುತವಾಗಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ.
ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನೌಬಾದ್ನ ಮೌನೇಶ್ವರ ವುಡನ್ ಫರ್ನಿಚರ್ ಅಂಗಡಿ ಹಾಗೂ ಗಣೇಶ್ ಫ್ಯಾಬ್ರಿಕೇಷನ್ ಅಂಗಡಿಗಳು ಸುಟ್ಟು ಕರಕಲಾಗಿವೆ. ಮೇ 29ರಂದು ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿ ಹೊತ್ತಿ ಉರಿಯುತ್ತಿದ್ದಂತೆ ಸ್ಥಳೀಯರು ಹಾಗೂ ಅಂಗಡಿಗಾಗಿ ಒಂದು ಅವಕಾಶವನ್ನು ನೀಡಿರ್ತಕ್ಕಂತಹ ಒಂದು ನಿವೇಶನದ ಮಾಲೀಕರು ಅಂಗಡಿಯ ಮಾಲೀಕರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಕೂಡಲೇ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಮೌನೇಶ್ವರ ವುಡನ್ ಫರ್ನಿಚರ್ ಅಂಗಡಿಯೊಳಗಿರುವಂತಹ ಸುಮಾರು 15 ಲಕ್ಷ ಮೌಲ್ಯದ ವಸ್ತುಗಳು, ಯಂತ್ರಗಳು, ಸಾಗುವಾನಿ ಕಟ್ಟಿಗೆಗಳು ಸುಟ್ಟು ಭಸ್ಮಗೊಂಡಿವೆ ಎಂದು ಅಂಗಡಿ ಮಾಲೀಕರಾದ ರವೀಂದ್ರ ವಿಶ್ವಕರ್ಮ ಅತಿವಾಳ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ಅವರು ರಂಧ ಹೊಡಿತಕ್ಕಂಥ ಮಷೀನ್ ಇರಬಹುದು, ಹೋಲ್ ಸೆಟ್ಟಿಂಗ್ ಮಾಡತಕ್ಕಂಥ ಮಷೀನ್ಗಳಿರಬಹುದು, ಆಮೇಲೆ ಕಟರ್ ಯಂತ್ರಗಳು ಸೇರಿದಂತೆ ಹಲವು ರೀತಿಯ ಯಂತ್ರಗಳು ಕೂಡ ಅಲ್ಲಿ ಸುಟ್ಟು ಕರಕಲಾಗಿವೆ. ಸಾಗುವಾನಿ ಮರದ ಕಟ್ಟಿಗೆಗಳು ಕೂಡ ನಿನ್ನೆ ತಾನೇ ಕೆಲವು ಆರ್ಡರ್ಗಳನ್ನು ತೆಗೆದುಕೊಂಡಿದ್ದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಗುವಾನಿ ಕಟ್ಟಿಗೆಗಳನ್ನು ಕೂಡ ತಂದು ನಾನು ಒಳಗಡೆ ಇಟ್ಟಿದ್ದೆ. ಆದರೆ ಬೆಳಿಗ್ಗೆ ಬಂದು ನಸುಕಿನ ಜಾವ ನೋಡುವಷ್ಟರಲ್ಲಿ ಇಂತಹ ಅವಘಡ ಸಂಭವಿಸಿದೆ. ವಿದ್ಯುತ್ ಅವಘಡ ಸಂಭವಿಸಿ ಇಡೀ ಒಂದು ಅಂಗಡಿಯೇ ಸುಟ್ಟು ಭಸ್ಮ ಆಗಿದೆ. ಅದಕ್ಕಾಗಿ ಸ್ಥಳೀಯ ಶಾಸಕರು ಅಥವಾ ನಮ್ಮ ಒಂದು ಪೌರಾಡಳಿತ ಸಚಿವರಾದ ರಹೀಮ್ ಖಾನ್ ಅವರು ಇಲ್ಲಿ ಬಂದು ಆಗಮಿಸಿ ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಿ ನಮಗೆ ಸೂಕ್ತ ಪರಿಹಾರವನ್ನು ಸರ್ಕಾರದ ವತಿಯಿಂದ ಕೊಡಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮನವಿ ಕೂಡ ಅವರು ಮಾಡಿಕೊಂಡಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ರಾಕೋಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು. बोलिलेली कुडे वेडी वाकडे उत्तरे करा घोळते त्रास होत असताना देखील जोरात बोलण्याचा प्रयास केलाय. बोलता बोलता काही चुकीचे शब्द. राजमाता निंदू भरते केली विभीषणाला बंधू आवडला नाही, भरताला आई आवडली नाही आणि भक्त प्रल्हादाला त्याचा बाप आवडला नाही. नाही भिड भार तुका म्हणे साना थोर. आणि म्हणून आपण या धर्म कार्यामध्ये वावरत असताना, भक्ती करत असताना, भक्तिमय वातावरणामध्ये जीवन जगत असताना आपण त्या वाढ वडील कोण आहे, अन्याय करत असेल तर तो अन्याय आहे म्हणून त्याचा तिरस्कार करण्याचं काम केलं पाहिजे. आज भजनाचा कार्यक्रम असेल, मला तर भातंबऱ्याचं भजन आत्ताच्या माझ्या गावापेक्षा चांगलं भजन आता जर कुठं असेल तर भातंबऱ्यात आहे. ಜಗದ್ಗುರು ತುಕಾರಾಮ್ ಮಹಾರಾಜರು ಈ ಅಭಂಗದ ಮಾಧ್ಯಮದಿಂದ ಧರ್ಮದ ಮಾರ್ಗದಿಂದ ನಡೆಯುವ ಜೊತೆಯಲ್ಲಿ ಪಾಖಂಡದ ಅನಿಷ್ಟ ರೂಢಿ ಪರಂಪರೆಗಳ ವಿರುದ್ಧ ಗದಾ ಪ್ರಹಾರವು ಈ ಅಭಂಗದ ಮಾಧ್ಯಮದಿಂದ ಮಾಡಿದ್ದಾರೆ. ಎರಡನೇ ಪದದಲ್ಲಿ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಹೇ ಚ್ಯಾಮ ಕರ್ಣಿಕಾಮ ಬೀಜ ವಾಢವಾವೆ ನಾಮ. ನಾವು ನಮ್ಮ ಧರ್ಮ ಕಾರ್ಯದ ಜೊತೆ ಆ ಭಗವಾನ ಪರಮಾತ್ಮನ ನಾಮಚಿಂತನದ ಬೀಜೋತ್ಪತ್ತಿಯು ನಾವು ಮಾಡದ ಅವಶ್ಯಕತೆ ಇದೆ. ಬೀಜವಾಢವಾವೆ ನಾಮ. ಮುಂದಿನ ಪೀಳಿಗೆಗೆ ಆ ನಾಮಚಿಂತನದ ಸಂಸ್ಕಾರ ನಾವು ಕೊಡಬೇಕು ಅಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ. ತೀಕ್ಷ್ಣ ಉತ್ತರೇ ಅತಿ ಹೇವಲಿ ಬಾನ ಫಿರೆ
ಧರ್ಮ ಕಾರ್ಯ ಮಾಡುವ ಸಂದರ್ಭದಲ್ಲಿ ಯಾವಾಗ ಸಂದರ್ಭ ಬಂದಾಗ ತೀಕ್ಷ್ಣವಾಗಿ ಮಾತಾಡೋದು ಅವಶ್ಯಕತೆ ಇದ್ದ ಪಕ್ಷದಲ್ಲಿ ನಾವು ನಿಶ್ಚಿತವಾಗಿ ತೀಕ್ಷ್ಣ ಶಬ್ದಗಳ ಪ್ರಯೋಗ ಮಾಡಲೇಬೇಕು ಅಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಯಾರು ಅಧರ್ಮ ಮಾರ್ಗದಿಂದ ನಡೆದಾರೋ, ಧರ್ಮದ ಮಾರ್ಗದಲ್ಲಿ ಅಡ್ಡಿ ಉಂಟು ಮಾಡ್ತಾರೋ, ಅಂತಹ ಸಂದರ್ಭದಲ್ಲಿ ಧರ್ಮದ ಪುರಸ್ಕಾರ ಮಾಡುವ ಜೊತೆಯಲ್ಲಿ ಅಧರ್ಮದ ನಾಶ ಮಾಡುವ ಸಲುವಾಗಿ ತೀಕ್ಷ್ಣ ಶಬ್ದಗಳ ಪ್ರಯೋಗ ನಾವು ಮಾಡಲೇಬೇಕು ಅಂತ ಹೇಳಿ ಜಗದ್ಗುರು ತುಕಾರಾಮ್ ಮಹಾರಾಜರು ಈ ಅಭಂಗದ ಮಾಧ್ಯಮದಿಂದ ಹೇಳ್ತಾರೆ. ಶಬ್ದ ಅಂದರೆ ಶಸ್ತ್ರ ಅದ, ಶಬ್ದ ಅಂದರೆ ಸಾಮಾನ್ಯ ಇಲ್ಲ. ನಾವು ನುಡಿದರೆ ಮುತ್ತಿನಂತೆ ನಿಶ್ಚಿತವಾಗಿ ನುಡಿಬೇಕು. ಯಾರು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ದೇಶ ಹಾಗೂ ಧರ್ಮಕ್ಕಾಗಿ ಅಡ್ಡಿ ಉಂಟು ಮಾಡ್ತಾರೋ, ಅವರು ನಮ್ಮ ಮೇಲೆ ಅನ್ಯಾಯ ಮಾಡುವಂತಹ ಸಂದರ್ಭದಲ್ಲಿ ನಾವು ಮುತ್ತಿನಂತೆ ನುಡಿದರೆ ನಡೆಯಲ್ಲ. ಆ ಸಂದರ್ಭದಲ್ಲಿ ಬಹಳ ತೀಕ್ಷ್ಣವಾಗಿ ಉತ್ತರ ಕೊಡೋದು ಅವಶ್ಯಕತೆ ಇದೆ. ಅದು ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಅಂತಿಮ ಪದದಲ್ಲಿ ಅವರು ಯಾರಿದ್ದಾರೆ ಅದರ ವಿಚಾರ ಮಾಡ್ಲಾರ್ದೇನೆ ನಾಹಿ ಬಿಡಬಾರ ತುಕಾಮನೆ ಸಾನತೋರ್, ಅವರು ಹಿರಿಯವರಿದ್ದಾರೆ, ಕಿರಿಯವರಿದ್ದಾರೆ, ಅದರ ವಿಚಾರ ಮಾಡಬಾರದು. ಯಾರು ಅನ್ಯಾಯ ಮಾಡ್ತಾರೋ, ಯಾರು ಅಧರ್ಮದಿಂದ ನಡೀತಾರೋ ಅಂತವ್ರ ವಿರೋಧ ಮಾಡುವ ಸಂದರ್ಭದಲ್ಲಿ ಯಾರು ನಮ್ಮ ಸಂಬಂಧಿಕರು ಹರ, ಯಾರು ನಮ್ಮಕ್ಕಿಂತ ಹಿರಿಯವರ ಅದು ವಿಚಾರ ಮಾಡ್ಲಾರ್ದೇನೆ ಅವ್ರದ್ದು ವಿರೋಧ ಮಾಡಬೇಕು ಅಂತ ಹೇಳಿ ಜಗದ್ಗುರು ತುಕಾರಾಮ್ ಮಹಾರಾಜರು ಈ ಅಭಂಗದ ಮಾಧ್ಯಮದಿಂದ ಹೇಳ್ತಾರೆ. ಅಚಯ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ನಡೆಯುತ್ತಿರುವಂತಹ ಅಖಂಡ ಹರಿನಾಮ ಸಪ್ತಾಹ ಹಾಗೂ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಕಾರ್ಯಕ್ರಮದ ಅಂಗವಾಗಿ 3ನೇ ದಿನದ ಕೀರ್ತನೆ ಭಕ್ತಿ ಭಾವದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಕೀರ್ತನಿಕಾರ ಹರಿಭಕ್ತ ಪಾರಾಯಣ ಶ್ರೀ ಸಂದೀಪ್ ಮಹಾರಾಜ್ ತೇಲಗಾಂವ್ಕರ್ ಅವರು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸಿದರು. ಭಕ್ತಿ, ಸತ್ಸಂಗ ಮತ್ತು ದೇವರ ನಾಮಸ್ಮರಣೆಯ ಮಹತ್ವವನ್ನು ಅವರು ವಿವರಣೆ ಮಾಡಿದರು. ಜಗದ್ಗುರು ತುಕಾರಾಮ ಮಹಾರಾಜರು ಸಾರಿದ ದಿವ್ಯ ಸಂದೇಶಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕು ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಭಕ್ತಿಯ ಮಾರ್ಗದಲ್ಲಿ ನಡೆಯುವುದರಿಂದ ಮನಸ್ಸಿಗೆ ಒಂದು ಶಾಂತಿಯನ್ನು ದೊರೆಯುತ್ತದೆ. ಅದರ ಜೊತೆಗೆ ಸಮಾಜದಲ್ಲಿ ಒಂದು ಸೌಹಾರ್ದತೆ ಹಾಗೂ ಮಾನವೀಯ ಮೌಲ್ಯಗಳು ಒಂದು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾರ್ಮಿಕವಾದ ಮಾತುಗಳನ್ನು ಕೂಡ ತಾವು ಸತ್ಸಂಗ ನಡೆಸುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ದೇವರ ನಾಮಸ್ಮರಣೆ, ಸಮಾಜ ಹಾಗೂ ಧರ್ಮ ಇವೆಲ್ಲೋ ಆಧ್ಯಾತ್ಮಿಕ ಇವೆಲ್ಲವುಗಳ ಕುರಿತು ಮಹತ್ವವನ್ನು ಬಹಳ ಅದ್ಭುತವಾಗಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನೌಬಾದ್ನ ಮೌನೇಶ್ವರ ವುಡನ್ ಫರ್ನಿಚರ್ ಅಂಗಡಿ ಹಾಗೂ ಗಣೇಶ್ ಫ್ಯಾಬ್ರಿಕೇಷನ್ ಅಂಗಡಿಗಳು ಸುಟ್ಟು ಕರಕಲಾಗಿವೆ. ಮೇ 29ರಂದು ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿ ಹೊತ್ತಿ ಉರಿಯುತ್ತಿದ್ದಂತೆ ಸ್ಥಳೀಯರು ಹಾಗೂ ಅಂಗಡಿಗಾಗಿ ಒಂದು ಅವಕಾಶವನ್ನು ನೀಡಿರ್ತಕ್ಕಂತಹ ಒಂದು ನಿವೇಶನದ ಮಾಲೀಕರು ಅಂಗಡಿಯ ಮಾಲೀಕರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಕೂಡಲೇ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಮೌನೇಶ್ವರ ವುಡನ್ ಫರ್ನಿಚರ್ ಅಂಗಡಿಯೊಳಗಿರುವಂತಹ ಸುಮಾರು 15 ಲಕ್ಷ ಮೌಲ್ಯದ ವಸ್ತುಗಳು, ಯಂತ್ರಗಳು, ಸಾಗವಾನಿ ಕಟ್ಟಿಗೆಗಳು ಸುಟ್ಟು ಭಸ್ಮಗೊಂಡಿವೆ ಎಂದು ಅಂಗಡಿ ಮಾಲೀಕರಾದ ರವೀಂದ್ರ ವಿಶ್ವಕರ್ಮ ಅತಿವಾಳ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ಅವರು ರಂಧ ಹೊಡಿತಕ್ಕಂಥ ಮಷೀನ್ ಇರಬಹುದು, ಹೋಲ್ ಸೆಟ್ಟಿಂಗ್ ಮಾಡತಕ್ಕಂಥ ಮಷೀನ್ಗಳಿರಬಹುದು, ಆಮೇಲೆ ಕಟರ್ ಯಂತ್ರಗಳು ಸೇರಿದಂತೆ ಹಲವು ರೀತಿಯ ಯಂತ್ರಗಳು ಕೂಡ ಅಲ್ಲಿ ಸುಟ್ಟು ಕರಕಲಾಗಿವೆ. ಸಾಗವಾನಿ ಮರದ ಕಟ್ಟಿಗೆಗಳು ಕೂಡ ನಿನ್ನೆ ತಾನೇ ಕೆಲವು ಆರ್ಡರ್ಗಳನ್ನು ತೆಗೆದುಕೊಂಡಿದ್ದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಗವಾನಿ ಕಟ್ಟಿಗೆಗಳನ್ನು ಕೂಡ ತಂದು ನಾನು ಒಳಗಡೆ ಇಟ್ಟಿದ್ದೆ. ಆದರೆ ಬೆಳಿಗ್ಗೆ ಬಂದು ನಸುಕಿನ ಜಾವ ನೋಡುವಷ್ಟರಲ್ಲಿ ಇಂತಹ ಅವಘಡ ಸಂಭವಿಸಿದೆ. ವಿದ್ಯುತ್ ಅವಘಡ ಸಂಭವಿಸಿ ಇಡೀ ಒಂದು ಅಂಗಡಿಯೇ ಸುಟ್ಟು ಭಸ್ಮ ಆಗಿದೆ. ಅದಕ್ಕಾಗಿ ಸ್ಥಳೀಯ ಶಾಸಕರು ಅಥವಾ ನಮ್ಮ ಒಂದು ಪೌರಾಡಳಿತ ಸಚಿವರಾದ ರಹೀಮ್ ಖಾನ್ ಅವರು ಇಲ್ಲಿ ಬಂದು ಆಗಮಿಸಿ ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಿ ನಮಗೆ ಸೂಕ್ತ ಪರಿಹಾರವನ್ನು ಸರ್ಕಾರದ ವತಿಯಿಂದ ಕೊಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮನವಿ ಕೂಡ ಅವರು ಮಾಡಿಕೊಂಡಿದ್ದಾರೆ.
ರವೀಂದ್ರ ವಿಶ್ವಕರ್ಮ ಅತಿವಾಳ. 4 ಗಂಟೆಗೆ ಕರೆಂಟ್ ಶಾರ್ಟ್ಲಿಂದ ದುಕಾನ್ ಸುಟ್ಟಿದೆ. ಅದೇ ಜಾಗದ ಮಾಲಕರು ಬಂದು ನಾನು ಫೋನ್ ಮಾಡಿದಾಗ ನಾನು ಬಂದೆ. ನಾನು ಬಂದಾಗ ಇನ್ನೂ ಉರಿಲತ್ತಿತ್ತು. ಅವರು ಇದಕ್ಕೆ ಅವರು ಫೋನ್ ಮಾಡಿ ಕರೆಸಿದ್ರು. ಕರೆಸಿದ ನಂತರ ನಾವು ಬಂದಮೇಲೆ ಬಂದರು. ಅಷ್ಟೇ ಅವರೇ ಆರಿಸಿ ಹೋಗಿದ್ದಾರೆ. ಏನು ಕೆಲಸ ಮಾಡ್ತೀರಿ? ನಾವು ಕಾರ್ಪೆಂಟ್ರ ಕೆಲಸ ಮಾಡ್ತೇವೆ. ಅಷ್ಟು ಕಟ್ಟಿಗೆ ಎಲ್ಲ ಸುಟ್ಟೋಗಿದೆ, ಮಷೀನು ಎಲ್ಲ ಸುಟ್ಟೋಗಿದೆ, ಯಾವುದೂ ಬರಪಲೇ ಇಲ್ಲ. ಪೂರಾ ಶೆಡ್ ಸಮೇತ ಸುಟ್ಟೋಗಿದೆ. ಇದ್ರಾಗ ಏನೇನು ವರ್ಕ್ ಮಾಡ್ತೀರಿ ನೀವು? ನಾವು ಕಾರ್ಪೆಂಟ್ ಫರ್ನಿಚರ್ ವರ್ಕು, ಪಲಾಂಗ್ದು ಪ್ರತಿಯೊಂದು ಕಟ್ಟಿಗೆ ವರ್ಕ್ ಏನದ ಪೂರಾ ಫುಲ್ ಎಲ್ಲ ಮಾಡ್ತಿದೆ. ಇವತ್ತು ನಸಿಕೆನಾಗೆ 4 ಗಂಟೆ ಮಸ್ಕಿನ 4 ಗಂಟೆ. ಅಂದಾಜು ಎಷ್ಟು ರೂಪಾಯಿದು ಹಾನಿ ಆಗಿದೆ? 10-15 ಲಕ್ಷ ರೂಪಾಯಿದ ಹಾನಿಯಾಗಿದೆ. ಯಾವ್ಯಾವ ಮಷೀನ್ ಇದ್ದು ಒಳಗೆ? ರಂಧ ಮಷೀನು, ಜಂತ್ರ ಮಷೀನು, ಪೋಲ್ ಸೆಟ್ಟಿಂಗ್ ಮಷೀನು, ನಮ್ಮ ಹ್ಯಾಂಡ್ ರಂಧಗಳು, ಡ್ರಿಲ್ ಮಷೀನು, ಪ್ರತಿ ಕಟ್ರ್ ಮಷೀನು ಎಲ್ಲ, ಮತ್ತು ಇದು ನಮ್ಮ ಹತ್ಯಾರ್ಗಳು, ಉಳಿ ಬಾಚಿ ಹತೋಡಿ ಏನಿರ್ತಾವೆ ಪೂರ ಎಲ್ಲ ಸಾಮಾನು. ಡಿಸೈನ್ ಕಟ್ ಮಾಡೋ ಮಷೀನ್ ಇತ್ತು, ಎಲ್ಲ ಮಷೀನ್ಗಳಿದ್ದು ಅಷ್ಟೆಲ್ಲ. ಕಟ್ಟಿಗೆ ಯಾವಾಗ ಹಿಡಿದಿತ್ತು? ಟೀಕುಡ್ ಕಟ್ಟಿಗೆನೇ ಫುಲ್, ಯಾವುದು ಬೇರೆದು ಯಾವುದೂ ಇದ್ದಿಲ್ಲ. ಹಾಂ, ಟೀಕುಡ್ ಕಟ್ಟಿಗೆ ಅಂದರೆ ಗಂಧದ ಇದ್ದನ? ಇಲ್ಲ, ಸಾಗೋನಿ ಕಟ್ಟಿಗೆ. ಸಾಗೋನಿ ಕಟ್ಟಿಗೆ ಎಲ್ಲ ಕಾಸ್ಟ್ಲಿ ಇರ್ತದೆ. ಎಲ್ಲ ಕಾಸ್ಟ್ಲಿ ಇರುತ್ತೆ. ನಿನ್ನೆ ಒಂದು 50,000 ರೂಪಾಯಿ ನಿನ್ನೆ ತಂದೇನೆ. ನಿನ್ನೆ ತಂದಾಗ ಅದು ರಾತ್ರಿ ರಂಧ ಹೊಡೆದು ಇಟ್ಟಿನಿ. ಮುಂಜಾನೆ ಮಸ್ತಿನ ಗೊತ್ತಾದ ನಂತರ ನಾವು ಬಂದೇನೆ ಇಲ್ಲಿಗೆ. ಅಷ್ಟು ಎಲ್ಲ ಪೂರ ಸುಟ್ಟಿಗೆ ಯಾವುದೂ ಬರಪ್ಲೇ ಇಲ್ಲ. ಅಂದರೆ ಎಲ್ಲ ಇದು ಕಟ್ಟಿಗೆ ಮಷೀನು ಎಲ್ಲ ಸೇರಿ ಅಂದಾಜು ಒಂದು 15 ಲಕ್ಷ, 10-15 ಲಕ್ಷ ಆಗ್ತದೆ ಅಂದಾಜು. ಸಂಬಂಧಪಟ್ಟ ಮಿನಿಸ್ಟರ್ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟ ಬಯಸ್ತೀರಿ? ಸರ್, ಅದಕ್ಕೆ ನಮ್ಮ ಸಂಬಂಧಪಟ್ಟ ಮಿನಿಸ್ಟರ್ಗೆ ನಮ್ಮ ಪರಿಹಾರದ ಏನದ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ನಿಮ್ಮ ಹೆಸರು? ರವೀಂದ್ರ ವಿಶ್ವಕರ್ಮ ಅತಿವಾಳದವ್ರು. ದುಕಾನ್ ಇದ್ದಿದ್ದು ನೌಬಾದ, ನಾವು ಇರೋದು ಅತಿವಾಳ. ಮಾಳ್ಗಿ ಅಂತ ನೌಬಾದು. ನಾ ಬಸವರಾಜ್ ಮಾಳ್ಗಿ ನೌಬಾದು. ನಾನು ಮುಂಜಾನೆ 4 ಗಂಟೆಗೆ ಎದ್ದಿದೆ. ಬರೋಷ್ಟರಲ್ಲಿ ನೋಡೋಷ್ಟರಲ್ಲಿ ಹೊಗೆದಿತ್ತು. ಇಲ್ಲಿ ಯಾವ್ದಾರ ಸ್ಕ್ರಾಪ್ ದುಕಾನ್ದವರು ಹಚ್ಚಾರ ಅಂತ ತಿಳ್ಕೊಂಡ. ಅಷ್ಟರಲ್ಲೇ ನಮ್ಮಲ್ಲಿ ಚೊಂಡೆ ಇವರು ಶಂಕರ್ರವ್ರ ಮಗ ಬಂದರು. ನಮ್ಮ ತಮ್ಮರನ್ನು ಒಳತಿರು. ನಾ ಯಾಕೆ ಒಳತಿರಪ್ಪ ಏನಾಗ್ಯದ ಅಂತ, ಇಲ್ಲಿ ಬೆಂಕಿ ಎತ್ತಿದ್ರಿ ಊರಿ ಅಂದರು. ಮತ್ತು ಅಷ್ಟರಲ್ಲೇ ನಾ ತೆಳಗೆ ಬಂದು ಫೈರ್ ಆಫೀಸ್ದವ್ರಿಗೆ ಫೋನ್ ಮಾಡಿದೆವು, ಇವ್ರಿಗೆ ಫೋನ್ ಮಾಡಿದೆವು, ಮತ್ತು ಹಚ್ಚಾಕ ವೈಜನಾಥ್ರಿಗೆ ಫೋನ್ ಮಾಡಿದೆವು, ಎಲ್ಲರಿಗೆ ಫೋನ್ ಮಾಡಿದೆವು. ಒಂದು ಅರ್ಧ ತಾಸು ನಂತರ ಅವರು ಫೈರ್ ಆಫೀಸ್ದವ್ರು ಬಂದರು. ಬಂದು ಬೆಂಕಿ ಅದನ್ನು ಹಚ್ಲಕ್ಕೆ ಟ್ರೈ ಮಾಡಿದ್ರು. ಬೆಂಕಿ ಭಾಳ ಹತ್ತಿತ್ತು, ಕಂಟ್ರೋಲ್ ಆಗಲಿಲ್ಲ. ಮತ್ತೊಂದು ವ್ಯಾನ್ ತರಿಸಿದ್ರು ಫೈರ್ ಆಫೀಸ್ದ ತಂದರು. ಅದರಿಂದ ಏನದಂದ್ರೆ ಸ್ವಲ್ಪ ಕಂಟ್ರೋಲ್ ಆಯಿತು. ಹಿಂಗೆ ಮತ್ತು ಒಂದು ಹಿಂಗೆ ಸಾಮಾನುಗಳು ತೆಗೆದೆಲ್ಲ ಬೆಂಕಿ ಹಚ್ಲಕ್ಕೆ ಟ್ರೈ ಮಾಡಿದ್ರು ರೀ. ಸೊ ಹಾಗಾಗಿ ಈಗ ಈ ರೀತಿ. ಎಷ್ಟು ವರ್ಷದಿಂದ ಕೊಟ್ಟರೆ ಅವ್ರಿಗೆ? ಸರ್, ಇದು ನಾವು ಕ್ರಿಯಾ ಅವರಿಗೆ ಒಂದು 25 ವರ್ಷ ಮೇಲೆ ಆಯ್ತು ರೀ ಅವ್ರು. ಸರ್, ನಂಬಲ್ಲಿ ಇಲ್ಲೇ ಮಾಡ್ತಾರೆ ಸರ್, ನಮ್ಮ ಜಾಗದಾಗಿಲ್ಲ. ಏನು ಕೆಲಸ ಮಾಡ್ತಾರೋ ಸರ್? ಇವರು ರವಿ ಅಂತ ಅತಿವಾಳದವ್ರು ಅದ ಸರ್. ಇವರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾರೆ ರೀ. ಮತ್ತು ಇವರು ಫರ್ನಿಚರ್ ಕೆಲಸ ಆಗಲಿ ಅಂದ್ರೆ ಒಟ್ಟಾರೆ ಹೇಳ್ಬೇಕಾದ್ರೆ ಕಟ್ಟಿಗೆ ಅಂದ್ರೆ ವುಡನ್ ಕೆಲಸ ಎಲ್ಲ ಮಾಡ್ತಾರೆ ಸರ್. ಎಷ್ಟು ಹಾನಿ ಆಗಿದ್ರೆ ಸರ್? ಒಟ್ಟಾರೆ ಹೇಳ್ಬೇಕಾದ್ರೆ ಒಂದು 15 ಲಕ್ಷ ಹಾನಿ ಆಗ್ಯದ ಸರ್. ನಿನ್ನೆ ಸರ್ ಅವರು ಒಂದು 50,000 ರೂಪಾಯಿದು ಇದು ತಂದರು ಸರ್, ಸಾಗವಾನಿ ಕಟ್ಟಿಗೆ ತಂದರು. ಅದು ಪೂರ್ತಿ ಹೋಗ್ಯ ಸರ್. ಈ ಮಷಿನ್ ಹೋಗ್ಯಾವ. ಇದಕ್ಕೆ ಮೊದಲು ಓಲ್ಡ್ ಇರತಕ್ಕಂಥ ವುಡನ್ ಎಲ್ಲ ಫರ್ನಿಚರ್ ಎಲ್ಲ ಹೋಗ್ಯಾವ ಸರ್. ತಯಾರನೂ ಇದ್ದು ಮತ್ತು ಕಟ್ಟಿಗೆನೂ ಇದ್ದು ಸರ್, ಎಲ್ಲ ಹೋಗ್ಯಾವ ಸರ್. ಓಕೆ ಸರ್. ಮಷೀನ್ ಸುಟ್ಟಿದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ರಾಕೋಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.